ಸೊ ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್. ಸೊ ಈ ವ್ಲಾಗ್ ಅಂತೂ ನನಗೆ ತುಂಬಾ ಸ್ಪೆಷಲ್ ಆಗಿರುತ್ತೆ. ಯಾಕೆ ಅಂದರೆ ಎಲ್ಲರ ಮಿಡಲ್ ಕ್ಲಾಸ್ ಜೀವನದಲ್ಲೂ ಒಂದು ಪುಟ್ಟ ಕನಸಿರುತ್ತೆ, ಒಂದು ಜಾಗ ತಗೋಬೇಕು, ಮನೆ ಮಾಡಬೇಕು, ಅಲ್ಲಿ ಸುಖವಾಗಿರಬೇಕು ಅಂತ. ಸೊ ಅದೇ ನಮ್ಮ ಪುಟ್ಟ ಹೆಜ್ಜೆ. ನಾವಿವತ್ತೊಂದು ಜಾಗ ತಗೋತಾ ಇದ್ದೀವಿ. ಸೊ ಅದು ರಿಜಿಸ್ಟ್ರೇಷನ್ ದಿನ ಇವತ್ತು. ಸೊ ಐ ಆಮ್ ಸೋ ಹ್ಯಾಪಿ. ಇವತ್ತಂತೂ ರಿಜಿಸ್ಟ್ರ್ ಆಫೀಸಿಗೆ ಬಂದ್ವಿ. ಸೊ ನನಗೆ ವೀಡಿಯೋ ಮಾಡೋಕ್ಕಂತೂ ತುಂಬಾ ಭಯ ಆಗ್ತಾಯಿತ್ತು. ಯಾಕೆ ಅಂತಂದರೆ ಅಲ್ಲಿ ಏನಾರು ಅಂದ್ಕೊಬಿಟ್ರೆ, ಏನಾರು ಅಂದ್ಬಿಟ್ರೆ ಅನ್ನೋ ಭಯ ಇರ್ತಿತ್ತು. ಸೊ ಪಾಪ ಇಲ್ಲ, ಅವರೇನೆ ಮಾಡಪ್ಪ ವಿಡಿಯೋ ಅನ್ಕೋತಾ ಇದ್ರು. ಸೊ ಅದಕ್ಕೆ ನಾನು ಅಲ್ಲಿ ಸ್ವಲ್ಪ ಕ್ಲಿಪ್ಪಿಂಗ್ ತೊಗೊಂಡೆ, ಜಾಸ್ತಿ ಏನು ಮಾತಾಡೋಕ್ಕಾಗಲ್ಲ ಅಂತ. ಅಲ್ಲೆಲ್ಲರೂ ಇರ್ತಾರೆ, ಏನು ಮಾತಾಡೋದು ಅಂತ. ಸೊ ಆಮೇಲೆ ನಮ್ಮ ಯಜಮಾನರು ಕೂಡ ನನ್ನ ಪಕ್ಕ ಬಂದು ಕೂತ್ಕೊಂಡ್ರು. ಅವ್ರಿಗೂ ಸ್ವಲ್ಪ ಬಟರ್ಫ್ಲೈ ಎಲ್ಲ ಆಗ್ತಾಯಿತ್ತು ಹೊಟ್ಟೆಲಿ, ಅದು ನೋಡಿದ್ರೆ ಗೊತ್ತಾಗ್ತಾಯಿತ್ತು. ಸೊ ಫೈನಲ್ ಆಗಿ ಅವರು ರಿಜಿಸ್ಟ್ರೇಷನ್ಗೆ ಅಂದರೆ ನಮ್ಮ ಸೈನ್ ಹಾಕೋರ ಸಮಯ ಬಂದೇ ಬಿಡ್ತು. ಸೊ ನನಗಂತೂ ಇದೊಂಥರ ಹ್ಯಾಪಿ ಮೂಮೆಂಟ್ ಅಂತ ಕೂಡ ಹೇಳಿದ್ರು ತಪ್ಪಾಗಲ್ಲ. ಅವನು ಪಟ್ಟಿರೋ ಕಷ್ಟಕ್ಕೆ ಇದು ಪ್ರತಿಫಲ ಅಷ್ಟೇನೆ. ಸೊ ಯಾರೇ ಆದರೂ ಅಷ್ಟೇ, ಕಷ್ಟಪಟ್ಟು ದುಡಿದ್ರೆ ಏನು ಬೇಕಾದ್ರೂ ಸಾಧಿಸ್ಬೋದು ಅನ್ನೋದಕ್ಕೆ ಇದೆ ಸಾಕ್ಷಿ. ಫೈನಲ್ ಆಗಿ ಅಮ್ಮ ನಮ್ದೊಂದು ಪುಟ್ಟ ಕನಸು ನನಸಾಗಿದೆ. ನಿಮ್ಗೆ ಏನು ಅನ್ನಿಸ್ತಾ ಇದೆ ಹೇಳು? ಖುಷಿ ಆಗುತ್ತೆ. ಇನ್ನೇನು ಅದು ಖುಷಿ ಆಗುತ್ತೆ ಅಂತ ಗೊತ್ತು, ಬಟ್ ಎಷ್ಟು ಸ್ಟ್ರಗಲ್ ಪಟ್ಟಿದ್ದೆ ಅದಕ್ಕೋಸ್ಕರ. ಎಷ್ಟು 6 ವರ್ಷ ಬೇಜಾನ್ ವರ್ಷ ಪಟ್ಟಿದ್ಯಾ? ನಾನು 6 ವರ್ಷ ಯಾವುದು ನೀನು ಚೀಟಿ ಕಟ್ಟಕ್ಕೆ ಸ್ಟಾರ್ಟ್ ಮಾಡೋದಾಗ ಅದೇ ಒಟ್ಟು ಒಂದು 6 ವರ್ಷ ಅನ್ಕೋ. ಸಣ್ಣ ಪುಟ್ಟ ಪ್ರಾಬ್ಲಮ್ 6 ವರ್ಷದಿಂದ. ಸೊ ಒಂದು ಸಣ್ಣ ಪುಟ್ಟ ಇದು ಫಸ್ಟ್ ಅವಾಗಲೇ ತಗೊಬಿಡ್ಬೇಕಿತ್ತು, ಒಂದು ಸಣ್ಣ ಪುಟ್ಟ ಪ್ರಾಬ್ಲಮಿಂದ. ಸೊ ಇವಾಗ ಇವನು ನಮ್ಮದು ಅಂತ ಒಂದು ಪುಟ್ಟ ಹೆಜ್ಜೆ ಇದು ಅಷ್ಟೇ. ಜಸ್ಟ್ ನಾವು ಬಿಗ್ ಡ್ರೀಮ್ ಎಲ್ಲ ಮುಂದೆ ಐತೆ. ಸೊ ಇದೊಂದು ಡ್ರೀಮ್ಗೆ ಪುಟ್ಟ ಹೆಜ್ಜೆ ಅಷ್ಟೇ ಇದು. ಸೊ ನಮಗಂತೂ ಫುಲ್ ಆನ್ ಹ್ಯಾಪಿ ಆಗಿದೆ. ಇದೊಂಥರ ಹ್ಯಾಪಿ ವ್ಲಾಗ್ ಅಂತ ಕೂಡ ಹೇಳ್ಬೋದು ಅಲ್ಲಮ್ಮ? ಇನ್ನೇನು 6 ವರ್ಷ ಕಷ್ಟಪಟ್ಟಿರೋದು ಇದಕ್ಕೆ ತಾನೆ. ಸೊ ಒಬ್ಬೊಬ್ರು ಜಡ್ಜ್ ಮಾಡ್ಬಿಡ್ತಾರೆ ಬೇಗ, ಸೈಟ್ ತಗೊಂಡ್ಬಿಟ್ರಂತ. ಪಾಪ ಅವ್ನ ಸ್ಟ್ರಗಲ್ ಯಾರಿಗೂ ಗೊತ್ತಿರಲ್ಲ. ನಮಗೆ ಅವ್ನು ಬೆಳಿಗ್ಗೆ 6:00 ಹೋದ್ರೆ, ಸೊ ಸಂಜೆ 11:00 ಮನೆಗೆ ಬರೋದು. ಪಾಪ ಸುಮ್ಮನೆ ಜಡ್ಜ್ ಮಾಡಿಬಿಡ್ತಾರಲ್ಲ, ಅದೊಂದು ಇಷ್ಟ ಆಗಲ್ಲ ಅಷ್ಟೇನೆ. ಅವ್ನು ಸೈಟ್ ತೊಗೊಂಡ್ಬಿಡ್ತಾರೆ, ಏನು ಆರಾಮ್ ಅನ್ಸ್ಬಿಡುತ್ತೆ. ಸೊ ಅದರಲ್ಲಿರೋ ಸಾಲ ಪಾಪ ಇವನು ತೀರಿಸ್ಬೇಕು ಅಲ್ಲಮ್ಮ? ಆ ಥರ ಜಡ್ಜ್ ಮಾಡೋರ್ಗೆ ಏನಂತೀಯ ನೀನು? ಏನು ಕಷ್ಟಪಟ್ಟು ಒಂದು ಟೈಮ್ 10 ಲಕ್ಷ ದುಡಿತೀವಿ ಅಂದರೆ ಏನು ಕಷ್ಟ ಅನ್ನೋದು? ಹೌದು, 10 ಲಕ್ಷ ಅಂತಲ್ಲ, ಅದಕ್ಕಿಂತ ಜಾಸ್ತಿನೇ ಆಗಿದೆ ನಮ್ಮದು ತಗೊಂಡಿರೋದು. ಸೊ ಫೈನಲಿ ಅಷ್ಟೊಂದು ಕಷ್ಟಪಟ್ಟು ತೊಗೋತಾ ಇದ್ದೀವಿ ಅಂದರೆ ಫುಲ್ ಆನ್ ಹ್ಯಾಪಿ. ಯಾರಿಗೆ ಹ್ಯಾಪಿ ಇದೆ ಗೊತ್ತಿಲ್ಲ, ನನಗಂತೂ ಸಖತ್ ಖುಷಿ ಇದೆ. ಹಾಗೇನೇ ಹೆಂಗೆ ಅಂದರೆ ಇವಾಗ ನಮ್ಮ ಮಮ್ಮಿ ಮನೆ ಕಡೆಯವರೆಲ್ಲ ಲವ್ ಮಾಡಿಬಿಟ್ಲು ಹೋಗ್ಬಿಟ್ಲು ಅಂದರೆ ಒಂದು ವರ್ಷ ಬಾಳ್ತಾಳೆ ಅವನ ಜೊತೆ ಅಂತ ಕೂಡ ಹೇಳಿದರು. ಅದೊಂಥರ ಚಾಲೆಂಜ್ ಅನಿಸುತ್ತೆ ನನಗೇನೇನೆ. ಈ ಥರ ಲವ್ ಮಾಡಿ ಇಷ್ಟು ಚೆನ್ನಾಗಿ ಇದ್ದೀನಿ ಅಂತಂದರೆ ಸೊ ನಿಜವಾಗ್ಲೂ ನನಗೆ ಗ್ರೇಟ್ ಅನಿಸುತ್ತೆ. ಸೊ ಐ ಆಮ್ ಸೋ ಹ್ಯಾಪಿ. ಈಗ ನಾವು ಮುಂದೆ ದೊಡ್ಡ ಕನಸು ಕಾಣಬೇಕು ಅನ್ಸುತ್ತೆ. ಇದೊಂದು ಪುಟ್ಟ ಹೆಜ್ಜೆ ಅಷ್ಟೇ. ಹಾಗೇನೆ ಇನ್ನೂ ವ್ಲಾಗ್ ಕಂಟಿನ್ಯೂ ಮಾಡ್ತೀನಿ. ನಾಳೆ ಬೆಳಿಗ್ಗೆ ಊರಿಗೆ ಹೋಗಬೇಕು, ಹಾಗೆ ಕಂಟಿನ್ಯೂ ಮಾಡ್ಕೊಂಡು ಲಾಸ್ಟ್ ನಾಳೆ ಬೆಳಿಗ್ಗೆ ನಮ್ಮ ಮನೆಗೆ ಹೋಗಿ ಎಂಡ್ ಮಾಡ್ತೀನಿ ವ್ಲಾಗ್ನ. ಸೊ ಬಾಯ್. ಸೊ ಹಾಗೇನೇ ನಿನ್ನೆ ನೈಟ್ ವಿಡಿಯೋ ಮಾಡಿದ್ವಿ, ಕಂಟಿನ್ಯೂ ಮಾಡ್ತಾಯಿದ್ದೀವಿ. ಸೊ ಇವಾಗ ನಮ್ಮೂರಿಗೆ ಹೋಗ್ತಾ ಇದ್ದೀವಿ, ಬೆಂಗಳೂರಿಗೆ. ಸೊ ಅಮ್ಮ ನನಗೆ ಸೈಟ್ ತಗೊಂಡಿದ್ದಕ್ಕೆ ಟ್ರೀಟ್ ಕೊಡಿಸ್ಬೇಕು. ನೀನು ಏನು ಟ್ರೀಟ್ ಕೊಡಿಸ್ತೀನಿ? ನಾನು ಕೇಳಿ ಟ್ರೀಟು ಬೊಫೆ ಸಿಸ್ಟಮಲ್ಲಿ ಕೊಡಿಸ್ಬೇಕು. ನಾನು ಸೀರಿಯಸ್ ಆಗಿ ಹೇಳ್ತೀವ, ತಮಾಷೆ ಅಂತೂ ಅಲ್ಲ. ಸರಿ, ನನ್ನ ಫೇವ್ರೇಟ್ ಹೋಟೆಲ್ ಕರ್ಕೊಂಡು ಹೋಗಿ ಅದು ಬುಫೆ ಸಿಸ್ಟಮಲ್ಲೇ ನಾನು ಊಟ ಮಾಡಬೇಕನ್ನೋದು ನನ್ನ ಆಸೆ. ಸೊ ಅದು ಆ ಡ್ರೀಮ್ನ ಫುಲ್ಫಿಲ್ ಮಾಡ್ಕೊಂಡು ನನಗಂತೂ ಸಖತ್ ಇಷ್ಟ. ಏನಕ್ಕೂ ಗೊತ್ತಿಲ್ಲ, ಬುಫೆ ಸಿಸ್ಟಮಲ್ಲ. ನೀನು ತಿಂದಿದ್ಯಮ್ಮ? ನಮ್ಮದು ನಾವು ಸ್ವಿಗ್ಗಿ ಮಾಡ್ತಾ ಇರ್ಬೇಕಲ್ಲ, ಆರಾಮಾಗಿ ಹೋಗಿ ತಿನ್ಕೊಂಬರ್ತಿದ್ದ. ಬಟ್ ನಾನು ಒಂದಿನೂ ತಿಂದಿಲ್ಲ. ಬಟ್ ನಾನು ಅದೊಂದು ಆಸೆ, ಬುಫೆ ಸಿಸ್ಟಮಲ್ಲಿ ಹೋಗಿ ದೊಡ್ಡ ಹೋಟ್ಲಲ್ಲಿ ತಿನ್ನಬೇಕು ಅನ್ನೋದು. ಸೊ ಅದನ್ನು ಎಷ್ಟು ವೀಕಲ್ಲಿ ಕೊಡಿಸ್ತೀಯ? ಇದನ್ನು 1 ವೀಕ್ ಬೇಕಾ? ಸರಿ, 1 ವೀಕ್ ಟೈಮ್ ತಗೊಂಡಿದ್ದಾನೆ. ಇಲ್ಲಿ ಎಷ್ಟು ಕ್ಯೂಟಾಗಿ ಕಾಣಿಸ್ತಿದ್ದೀವಿ. ನೀನು ಕರಿ ಯಾತ ಇದ್ದಂಗೆ ಒಂಚೂರು ಶೈನಿಂಗೇ ಇಲ್ಲ ನನ್ನ ಗಂಡ ಮಕ್ಕಳು. ಸೊ ನೋಡೋಕ್ಕೆ ಎಲ್ಲ ಸೂರ್ಯನೇ ಬೀಳ್ತಲ್ಲ ನನ್ನ ಮಗನ ಮೇಲೆ. ಈಗ ನನಗೆ ಬಿದ್ರಾಗ ಎಷ್ಟು ಕ್ಯೂಟಾಗಿ ಕಾಣಿಸ್ತೀವಿ. ಅಮ್ಮ ವೈಟ್ಗಿರೋ ಹೆಂಡ್ತಿಗೆಲ್ಲ ಕರಿ ಗಂಡದೆ ಅಂತ ಕಣಮ್ಮ ಸಿಗುತ್ತೆ. ಏನಿಲ್ಲ. ಸೊ ಅವನು ನನ್ನ ಗಂಡನು ಪಾಪ ಸಮಾಧಾನಕ್ಕಾರು ವೈಟ್ಗಿದ್ದಾನೆ ಅಂತ ಹೇಳ್ತೀನಿ. ಸೂರ್ಯನ ಬೆಳಕು ಹಂಗಿದೆಯಲ್ಲ, ಸೊ ಹೊಟ್ಟೋಯ್ತು.
ಅವಾಗ ತುಂಬ ಸಖತ್ತಾಗಿ ಕಾಣಿಸ್ತಾ ಇದ್ದೆ. ಸೊ ಹಾಗೇನೇನೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಹಾಗೆ ಬರ್ತಾ ಇರೋ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡಿ. ಹಾಗೆ ಇಲ್ಲಿವರೆಗೂ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ನೆಕ್ಸ್ಟ್ ಬ್ಲಾಗಲ್ಲಿ ಸಿಗ್ತೀನಿ. ಬಾಯ್.